ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಫ್ರೆಂಡ್. ಓಕೆ, ಈ ಮಿಸ್ಸಿಂಗ್ ಫ್ರೆಂಡ್. ಹಾಯ್ ಫ್ರೆಂಡ್, ಹೌ ಯು? Saturday. Hi friend, how you? Saturday my school day. I dance. You come friend. I waiting. You know miss friend. I love you friend. I love you too Deepika. ಎಷ್ಟು ಕ್ಯೂಟ್ ಆಗಿ ಲೆಟರ್ ಬರ್ತಿದ್ಯಾ. ನಿನ್ ಜೊತೆ ಮಾತಾಡ್ದೆ ತುಂಬಾನೇ ಬೇಜಾರಾಗೋಗಿತ್ತು. ಬಟ್ ದಿಸ್ ಲೆಟರ್ made my day. Thank you so much. ನೀನೇನೋ ನನ್ನನ್ನ ಸ್ಕೂಲ್ ಡೇಗೆ ಇನ್ವೈಟ್ ಮಾಡಿಬಿಟ್ಟಿದ್ಯಾ. ನಾನು ಅಲ್ಲಿಗೆ ಬರೋದಕ್ಕೆ ನೀನ್ ಸೀತಮ್ಮನ ಪರ್ಮಿಷನ್ ಕೊಟ್ಟಿದಾರೋ ಇಲ್ವೋ? ನಾನು ಅಲ್ಲಿಗೆ ಬಂದು ಸೀತಮ್ಮ ಅದಕ್ಕೆ ಕೋಪ ಮಾಡ್ಕೊಂಡು ಯಾಕೆ ಸುಮ್ಮನೆ ನೀವ್ಯಾಕೆ ಬಂದಿರಾ, ಅಲ್ಲ 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 ನೀವ್ಯಾಕೆ ಬರಕೋದಿ ಸರ್ ಅಂತ ಮಾತಲ್ಲೇ ಚುಚ್ಚಿ ನನ್ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಬಟ್ ಸಿಹಿ ಪುಟ ಇಷ್ಟು ಕ್ಯೂಟ್ ಆಗಿ ನನ್ನ ಇನ್ವೈಟ್ ಮಾಡಿರ್ಬೇಕಾದ್ರೆ ಹೋಗದೆ ಹೇಗಿರಕ್ಕಾಗುತ್ತೆ? ಐ ವಾಂಟ್ ಟು ಸಿ ಯುವರ್ ಡ್ಯಾಡ್. ರಾಮ್, ಸಣ್ಣ ಚಿಕ್ಕಿ ಏನದು ಬಚ್ಚಿಟ್ಕೊಳ್ತಾ ಇದೀಯಾ? ಏನು ಇಲ್ವಲ್ಲ, ನಥಿಂಗ್. ಸರಿ, ತಿಂಡಿಗ್ ಬಾ, ಮಾವಯ್ಯ ಕಾಯ್ತಾ ಇದಾರೆ. ಓಕೆ ಚಿಕ್ಕಿ, ನೀವು ಓಡಿ ಬರ್ತೀನಿ. ಬಾ. ಓಕೆ ಚಿಕ್ಕಿ, ಬರಿ. ಏನದು? ಅಪ್ಪು ಬಂದ. ಸಾರಿ ತಾತ, ನಿಮ್ಮನ್ನ ಕಾಯಿಸ್ಬಿಟ್ಟೆ. ಮಾವಯ್ಯ ಬಡಿಸ್ಲಾ? ಭಾರ್ಗವಿ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಏನ್ ಮಾವಯ್ಯ? ಏನಿಲ್ಲ, ಅದು ಯಾವುದೋ ಸ್ಕೂಲ್ ಆನಿವರ್ಸರಿಗೆ ಗೆಸ್ಟ್ ಆಗಿ ನಾನು ಒಪ್ಕೊಂಡಿದ್ದೆ. ಖುಷಿಯಾಗಿ ಮಕ್ಕಳ ಜೊತೆ ಇರ್ಬೋದಲ್ಲ ಅಂತ. ಆದರೆ ಯಾಕೋ ಈಗ ನನಗೆ ಯಾಕೋ ಹೋಗ್ಬೇಕು ಅನ್ನಿಸ್ತಾ ಇಲ್ಲ ಕಣಮ್ಮ. ಈ ದೊಡ್ಡ ಮನುಷ್ಯ ಹೀರೋನ ಕೇಳಿದ್ರೆ ನಾನೇನು ಸಾಧನೆ ಮಾಡಿದ್ದೀನಿ ಅಂತ ಗೆಸ್ಟ್ ಆಗಲಿ ಅಂತ ಅಂದ್ಬಿಟ್ಟ. ಸರಿ, ನೀನು ಹೋಗ್ಬೋದೇನಮ್ಮ? ಖಂಡಿತ ಮಾವಯ್ಯ. ತಾತ ಹೇಳ್ತಿರೋದು ಸಿಹಿ ಸ್ಕೂಲ್ ಡೇ ಫಂಕ್ಷನ್. ತಾತ, ಸ್ಕೂಲ್ ಹೆಸರು ಏನಂತ ಹೇಳಿದ್ರಿ? ಅದು ಇದು ಯಾವುದೋ ಇದು ಬಿ ಇಂದ ಶುರುವಾಗುತ್ತೋ ಹೆಸರು ಕಣ. ಲಿಟಲ್ ಬೀಸಾ? ಹೌದೌದು, ಕರೆಕ್ಟ್. ಓ ಗಾಡ್, ಸಿಹಿ ಸ್ಕೂಲಾ? ಎಂತ ಆಪರ್ಚುನಿಟಿ ಇದು. ಐ ಕಾಂಟ್ ಮಿಸ್ ಇಟ್. ತಾತ, ನಾನು ಹೋಗ್ತೀನಿ, ಡೋಂಟ್ ವರಿ. ಅಲ್ಲ ಕಣ, ಆಗ್ಲಿ ಹೋಗಲ್ಲ ಅಂತಂದೆ. ನೋ ತಾತ, ಆಗ್ಲೂ ನಾನು ಹೋಗ್ತೀನಿ ಅಂತಾನೆ ಹೇಳ್ದೆ. ನೀವೇ ಸುಮ್ಮನೆ ಎಲ್ಲೋ ಕನ್ಫ್ಯೂಸ್ ಆಗಿರ್ತೀರಾ ಅಥವಾ ಮರ್ತು ಬಿಟ್ಟಿರ್ತೀರಾ. ಚಿಕ್ಕಿ, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ನಾನೇ ಹೋಗ್ಬರ್ತೀನಿ ಸ್ಕೂಲ್ ಡೇ ಫಂಕ್ಷನ್ಗೆ. ಏನೋ ಇದು ಒಳ್ಳೆ ದೋಸೆ ಮಗ್ತಾಕ್ದಂಗೆ ಮಾತನ್ನು ಮಗ್ತಾಕ್ತಾ ಇದ್ಯಾ? ತಾತ, ನಿಜಲ್ಲೂ ನಿಮ್ಗೆ ವಯಸ್ಸಾಗೋಗ್ಬಿಟ್ಟಿದೆ. ಆಗ್ಲೇ ಹೇಳ್ದೆ ನಾನು ಹೋಗ್ತೀನಿ ಅಂತ, ನೀವೇ ಮರ್ತು ಬಿಟ್ಟಿದ್ದೀರಾ. ಈಗ ಒಂದು 10 ಜನ ಮಕ್ಕಳನ್ನ ಮೀಟ್ ಮಾಡೋದು ಅಂದ್ರೆ ಒಂದು ಹೊಸ ಜನರೇಷನ್ ಅರ್ಥ ಮಾಡ್ಕೊಳ್ಳೋದು ಅಂತ ತಾನೆ. ಐ ಡೂ ದ್ಯಾಟ್. ಆಯ್ತಪ್ಪ, ಸದ್ಯ ಹೋಗ್ತೀನಿ ಅಂತ ಅಂದ್ಯಲ್ಲ, ಅದೇ ಸಂತೋಷ. ಭಾರ್ಗವಿ, ನೀನೇನು ಹೋಗೋದು ಬೇಡ, ಮನೆ ಕೆಲಸ ನೋಡ್ಕೊಳಪ್ಪ. ಇವನು ಬಿಟ್ಟರೆ ನಮಗೆ ಅವಕಾಶ. ಅದೇ ಇವನು ಬೇಕು ಅಂತಂದರೆ ಅದನ್ನು ನಾವು ಬಿಟ್ಕೊಟ್ಬಿಡ್ಬೇಕಾ? ಇವನ ಹತ್ರ ಕಿತ್ಕೊಂಡ್ರೆ ಮಾತ್ರ ನಮಗೆ ಸಿಗೋದು. ಅಪ್ಪು, ಹುಷಾರ್. ನೀನು ಆಡ್ತಿರೋದು ಕತ್ತಿ ಜೊತೆ. ಕೇರ್ಫುಲ್. ನಮ್ಮನೆ ಬದಲಾಯಿಸೋ ಟೈಮ್ ಬಂದಿದೆ ಪ್ರಿಯಾ.
ಬ್ಯಾಂಕ್ ಅವರು ನಮ್ಮ ಮನೇನ ಆಪ್ಷನ್ಗೆ ಇಟ್ಟಿದ್ದಾರೆ. ಯಾರ್ ಪಾಲಾಗುತ್ತೋ ಏನು. ಛೇ, ಇರೋ ಒಂದ್ ಮನೇನು ನಮ್ ಕೈಲಿ ಉಳಿಸ್ಕೊಳಕ್ ಆಗ್ತಿಲ್ವಲೆ. ಎಂತ ಹಣೆ ಬರ ನೋಡು. ಅದ್ ಗೊತ್ತಿರೋ ವಿಷಯನೇ. ಅಟ್ಲೀಸ್ಟ್ ಈ ಸಾಲ ಹೊರೆಯಿಂದ ಬಿಡುಗಡೆ ಸಿಗತ್ತಲ್ಲ ಅಂತ ಸಮಾಧಾನ ಇದೆ ನನಗೆ. ಒಂದು ವಾರಕ್ಕೆ ಆಕ್ಷನ್ ಅಂತ ಬ್ಯಾಂಕಿಂದ ಮೇಲ್ ಬಂದಿತ್ತು. ಅಟ್ಲೀಸ್ಟ್ ನಾನು ಬೇರೆ ಮನೆ ಹುಡ್ಕೋ ತನಕ ನನಗೆ ನಿನ್ನ ಹೆಲ್ಪ್ ಬೇಕಾಗತ್ತೆ. ನಾನು ಸಿಹಿ ನಿಮ್ಮ ಮನೇಲಿ ಬಂದಿರ್ಬೋದಾ? ನೀ ಯಾರೇ ನೀನು? ಯಾವ್ದೋ ದೂರದ ಫ್ರೆಂಡ್ ಹತ್ರ ಪರ್ಮಿಷನ್ ಕೇಳೋ ಥರ ಕೇಳ್ತಿದ್ಯಾ? ನೀವಿಬ್ರು ಬಂದು ನನ್ನ ಮನೇಲೇ ಇರಿ. ಅಲ್ಲ ಕಣೆ, ನಾನು ಸಿಹಿ ಇಬ್ರು ಬಂದ್ರೆ ನನಗೆ ತೊಂದರೆ ಆಗತ್ತಲ್ವಾ? ನೀನ್ ಈ ತರ ಮಾತಾಡ್ತಿರೋದೇ ನನಗೆ ತೊಂದರೆ ಆಗ್ತಿರೋದು. ಅಲ್ಲ ಕಣೆ, ನಾನು ನಿನ್ ಫ್ರೆಂಡು. ನನ್ನ ಕೈಲಿ ಇಷ್ಟು ಮಾಡಕ್ಕಾಗಲ್ವಾ ಹೇಳು? ಓಕೆ, ಮನೆ ಕೈ ತಪ್ಪು ಹೋಗುತ್ತೆ ಅಂತ ಸುಮ್ಮನೆ ಬೇಜಾರು ಮಾಡ್ಕೋಬೇಡ ಆಯ್ತಾ ನೀನು? ನಾ ಪಡ್ಕೊಂಡ್ ಬಂದಿದ್ದೆ ಅಷ್ಟು ಕಣೆ. ಪರಿಸ್ಥಿತಿ ಹೇಗಿರುತ್ತೋ ನಾವ್ ಅದನ್ನ ಎದುರಿಸ್ಬೇಕಾಗತ್ತೆ. ಅಷ್ಟಕ್ಕೂ ಹೋಗ್ಬೇಕಾದ್ರೆ ನಾವೇನ್ ತಗೊಂಡ್ ಹೋಗ್ತೀವಿ ಅಲ್ವಾ? ಲೇ, ಈ ತರ ಅಡ್ಗುಲಜ್ಜಿ ತರ ಎಲ್ಲ ಮಾತಾಡ್ಬೇಡ ನೀನು. ಇಲ್ಲಿ ನೋಡು, ನಾ ಅಮ್ಮನ್ ಕಾಲು. ಅವರು ನಿಂತಾನೆ ಏನಾದ್ರೂ ಒಂದು ಭಾಷಣ ಹೊಡಿತಾರೀಗ. ಓಕೆ, ನಾನು ಈ ಕಾಲ್ ಅಟೆಂಡ್ ಮಾಡ್ತೀನಿ, ನೀವು ಒಳಗೆ ಹೋಗಿರೋ ಆಯ್ತಾ? ಹಲೋ, ಹೇಳಮ್ಮ. ಆ ಕೋಟ್ಯಾಧೀಶ್ವರನ್ ಪ್ರೊಫೈಲಾ? ಹಾ, ನೋಡ್ದೆ. ಹುಡ್ಗ ಏನೋ ಚೆನ್ನಾಗೇ ಇದ್ದಾನೆ, ಆದ್ರೆ ನನ್ಗೆ ಇಷ್ಟ ಆಗಿಲ್ಲ. ಯಾಕೋ ಇಷ್ಟ ಆಗಿಲ್ಲ? ಆಗಲ್ಲ, ಬೇಡ ಅಂತ ಹೇಳಮ್ಮ ನೀನು. ನನಗ ಆಗಲ್ಲ. ಹಂಗೆಲ್ಲ ಗೊತ್ತಿಲ್ದಿರೋ ಹುಡ್ಗನ ಮುಖ ಮುತ್ತಿ ನೋಡಿ ನನ್ ಕೈಲಿ ಒಪ್ಕೊಳಕ್ ಆಗಲ್ಲ. ಅಯ್ಯೋ, ನಂಗೆ ಶ್ರೀಮಂತ ಬೇಡಮ್ಮ. ನನ್ಗೆ ಅವ್ನ ಮುಖ ನೋಡಿದ ತಕ್ಷಣ ಅನ್ನಿಸ್ಬೇಕು. ಏನ್ ಅನ್ನಿಸ್ಬೇಕು ಅಂದ್ರೆ ನೋಡ್ತಿದ್ದ ಹಾಗೆ ನನ್ನೋನು ಅಂತ ಅನ್ನಿಸ್ಬೇಕು. ಮೇಡಮ್, ಆ ವಟಾರದ ಮನೆ ಆಕ್ಷನ್ ಡೇಟ್ ಗೊತ್ತಾಗಿದೆ. ಬ್ಯಾಂಕ್ನವರೇ ಮಾಡ್ತಿದ್ದಾರೆ. ಕೋರ್ಟ್ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಔಟ್ ಕೊಟ್ಟಿಲ್ವಾ? DRS ತಗೊಂಡ್ರು. DRS ತಗೊಂಡ್ರು. ಓ, ನೋಡಬಾರ್ಗು. DRS ತಗೋತಿಲ್ಲ ಇವರು. DRS ತಗೊಂಡಿದ್ರು, ಔಟು ತಗೊಂಡ್ರು. ವಿಶ್ವ, ಏನ್ ಬಾರ್ಗು? ಒಂದು ಇನ್ವೆಸ್ಟ್ಮೆಂಟ್ ಬಂದಿದೆ, ಅದನ್ನ ನಿನ್ನ ಹೆಸರಲ್ಲಿ ಮಾಡು. ಇನ್ವೆಸ್ಟ್ಮೆಂಟಾ? ನೋಡಬಾರ್ಗು, ಈ GGB 5-6 ಕೋಟಿ ಇನ್ವೆಸ್ಟ್ಮೆಂಟ್ ಎಲ್ಲ ನನಗೆ ಹೇಳ್ಬೇಡ. ನಾನು ಗೊತ್ತಲ್ಲ ಎಂಥ ದೊಡ್ಡ ಪ್ಲೇಯರ್ ಅಂತ. 5-6 ಕೋಟಿ ಅಷ್ಟೆಲ್ಲ ಬೇಡ. ಸ್ವಂತ ಯೋಗ್ಯತೆಯಿಂದ 1 ಕೋಟಿ ತಗೊಂಬ, ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.